ಯಾವುದೇ ರುದ್ರ ದೇವಾಲಯಕ್ಕೆ ಹೋದ್ರೆ ಎಲ್ಲೋ ಕೆಲವು ಪದ್ಧತಿ ಇದೆ. ನಂದಿಯನ್ನ ಸ್ತೋತ್ರ ಮಾಡದೆ ಬರಬಾರದಂತೆ. ಅದರಲ್ಲೆಲ್ಲ ಹರಿವಂಶದಲ್ಲಿ ಕೊಟ್ಟಿದ್ದಾರೆ. ವೃಷಭವನ್ನ ಮುಟ್ಟಬೇಕಂತೆ, ಅದರ ಭುಜ, ಅದರ ಬೆನ್ನನ್ನ ಮುಟ್ಟದೆ ನೀವು ಹೋದ್ರೆ ವೃಷಭ ಹೇಳ್ತಾನಂತೆ, ಇವರಿಗೆ ಯಾವ ಫಲಗಳು ರುದ್ರದೇವರ ದರ್ಶನದಿಂದ ಸಿಗುವುದು ಬೇಡ ಅಂತಾನಂತೆ. ಹಾಗಾಗಿ ಯಾವುದೇ ದೇವಾಲಯಗಳಿಗೆ ಹೋದ್ರು ನೋಡಿ, ದೇವರ ಪ್ರತೀಕವನ್ನ ಮುಟ್ಟುವ ಪದ್ಧತಿ ಇಲ್ಲ. ಆದರೆ ನಮ್ಮ ಇತಿಹಾಸದಲ್ಲಿ, ಭಾರತೀಯ ಇತಿಹಾಸದಲ್ಲಿ ಮುಟ್ಟಿ ಅಭಿನಂದಿಸಬೇಕಾದ ಏಕೈಕ ಪ್ರಾಣಿ ಅದು ಗೋಮಾತೆ. ಅದನ್ನು ಮುಟ್ಲೇಬೇಕು ಅನ್ನುವ ವಿಧಿಯನ್ನು ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಮುಟ್ಟಿದ್ರೆ ಅವಾಗ ನಂದಿ ಹೋಗಿ ಮತ್ತೆ ರುದ್ರದೇವರ ಹತ್ರ ಹೇಳ್ತಾನಂತೆ, ಅವನ 1000 ಬ್ರಹ್ಮಹತ್ಯೆಯ ಪಾಪವನ್ನ ಪರಿಹಾರ ಮಾಡು. ರುದ್ರದೇವರು ಯೋಚನೆ ಮಾಡ್ತಾರಂತೆ, ಅಷ್ಟೆಲ್ಲ ನಾನು ಮಾಡಲ್ಲ ಅಂತ. ಹಾಗಾದ್ರೆ 100 ಆದ್ರೂ ಮಾಡ್ಲೇಬೇಕು ಅಂತ ಕೊನೆಗೆ 100 ಬ್ರಹ್ಮಹತ್ಯೆಯ ಪಾಪವನ್ನ ಪರಿಹಾರ ಮಾಡುವಂತೆ ನಂದಿ ರುದ್ರದೇವರ ಬಳಿ ನಮ್ಮನ್ನ ಪ್ರಾರ್ಥನೆ ಮಾಡ್ತಾನೆ. ಪದ್ಧತಿ ಇದೆ, ನಂದಿಯನ್ನ ಸ್ತೋತ್ರ ಮಾಡದೆ ಬರಬಾರದಂತೆ. ಅದರಲ್ಲೆಲ್ಲ ಹರಿವಂಶದಲ್ಲಿ ಕೊಟ್ಟಿದ್ದಾರೆ. ವೃಷಭವನ್ನ ಮುಟ್ಟಬೇಕಂತೆ, ಅದರ ಭುಜ, ಅದರ ಬೆನ್ನನ್ನ ಮುಟ್ಟದೆ ನೀವು ಹೋದ್ರೆ ವೃಷಭ ಹೇಳ್ತಾನಂತೆ, ಇವರಿಗೆ ಯಾವ ಫಲಗಳು ರುದ್ರದೇವರ ದರ್ಶನದಿಂದ ಸಿಗುವುದು ಬೇಡ ಅಂತಾನಂತೆ. ಹಾಗಾಗಿ ಯಾವುದೇ ದೇವಾಲಯಗಳಿಗೆ ಹೋದ್ರು ನೋಡಿ, ದೇವರ ಪ್ರತೀಕವನ್ನ ಮುಟ್ಟುವ ಪದ್ಧತಿ ಇಲ್ಲ. ಆದರೆ ನಮ್ಮ ಇತಿಹಾಸದಲ್ಲಿ, ಭಾರತೀಯ ಇತಿಹಾಸದಲ್ಲಿ ಮುಟ್ಟಿ ಅಭಿನಂದಿಸಬೇಕಾದ ಏಕೈಕ ಪ್ರಾಣಿ ಅದು ಗೋಮಾತೆ. ಅದನ್ನು ಮುಟ್ಲೇಬೇಕು ಅನ್ನುವ ವಿಧಿಯನ್ನು ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಮುಟ್ಟಿದ್ರೆ ಅವಾಗ ನಂದಿ ಹೋಗಿ ಮತ್ತೆ ರುದ್ರದೇವರ ಹತ್ರ ಹೇಳ್ತಾನಂತೆ, ಅವನ 1000 ಬ್ರಹ್ಮಹತ್ಯೆಯ ಪಾಪವನ್ನ ಪರಿಹಾರ ಮಾಡು. ರುದ್ರದೇವರು ಯೋಚನೆ ಮಾಡ್ತಾರಂತೆ, ಅಷ್ಟೆಲ್ಲ ನಾನು ಮಾಡಲ್ಲ ಅಂತ. ಹಾಗಾದ್ರೆ 100 ಆದ್ರೂ ಮಾಡ್ಲೇಬೇಕು ಅಂತ ಕೊನೆಗೆ 100 ಬ್ರಹ್ಮಹತ್ಯೆಯ ಪಾಪವನ್ನ ಪರಿಹಾರ ಮಾಡುವಂತೆ ನಂದಿ ರುದ್ರದೇವರ ಬಳಿ ನಮ್ಮನ್ನ ಪ್ರಾರ್ಥನೆ ಮಾಡ್ತಾನೆ.